ಮೆಣಸಿನ್ಕಾಯಿ ಬೀಜನ ನಮ್ಮ ಆಡೋನಹಳ್ಳಿ KVKಯಿಂದ ಡಾಕ್ಟರ್ ಸುಪ್ರಿಯಾ ಮೇಡಮ್ ಅವರು ನಮಗೆ ಬಿತ್ತನೆ ಬೀಜ ಕೊಟ್ಟಿದ್ದರು. ನಾವು ಇದನ್ನು ನರ್ಸರಿಯಲ್ಲಿ ಸಸಿ ಮಾಡಿಸ್ಕೊಂಡು ತಗೊಂಬಂದು ನಾಟಿ ಮಾಡಿದ್ದೀವಿ. ಅದೇ ಥರ ಇನ್ನೊಂದು ಆಕಾಶಕಾಯಿ ಅನ್ನೋದು ಇದು ಪ್ರತಿ ವರ್ಷ ಹಾಕ್ತಾ ಇದ್ವಿ ನಾವು, ಅದು ಸಹ ನರ್ಸರಿಯಿಂದ ತೊಗೊಂಬಂದು ಅದನ್ನು ನಾಟಿ ಮಾಡಿದ್ದೀವಿ. ಈಗ ಇದೆರಡು ನಾವು ಮೇಡಮ್ ಅವ್ರು ಕೊಡ್ತಿರೋ ಅಂಥ ಒಂದು ಗಿಡನೂ ಮತ್ತು ನಾವೇ ಸ್ವತಃ ತಂದು ಹಾಕಿರೋ 2 ಗಿಡನೂ ನಾವು ಒಂದಕ್ಕೊಂದು ತಾಳೆ ಮಾಡಿ ನೋಡಿದಾಗ ಇದು ಅರ್ಕ ಗಗನ್ ಅನ್ನೊಂದು IIHR ಸಂಶೋಧನಾ ಸಂಸ್ಥೆ ಬೀಜ ಇದನ್ನು ನಾವು ತಾಳೆ ಮಾಡಿ ನೋಡಿದಾಗ ನಾವು ಪ್ರತಿ ವರ್ಷ ಆಕಾಶಕಾಯಿನ ಬೆಳೀತಾ ಇದ್ವಿ. ಈ ವರ್ಷ ಈ ಕಾಯಿ ಬೆಳೀತಾ ಇದ್ದೀವಿ. ಇದು ಏನಂದರೆ ಈ ಗಿಡ ನೀವು ನೋಡ್ತಾ ಇರ್ಬೋದು, ಇದು ಒಂದು ಗಿಡಕ್ಕೆ ಒಂದು ಹಿಡಿತಕ್ಕೆ 80ರಿಂದ 100 ಕಾಯಿ ತನಕ ಸಿಗುತ್ತೆ. ನಾವು ಮುಂಚೆ ಎಲ್ಲ ಹಾಕ್ತಿದ್ದ ಆಕಾಶಕಾಯಿ 50 ಕಾಯಿ ಸಿಗುತ್ತೆ. ಬಣ್ಣ ಮತ್ತು ಕಲ್ಲರು ನೋಡ್ಬೋದು ನೀವು. ಇದು ಕಾಯಿ ತುಂಬ ಸಣ್ಣ ಮತ್ತು ಕಲ್ಲರು ಸ್ವಲ್ಪ ಕಡಿಮೆ. ಇದು ಬ್ಯಾಡಗಿ ಮೆಣಸಿನ್ಕಾಯಿ ಯಾವ ಥರ ಬರುತ್ತೋ ಆ ಥರ ಸೈಜು ಇದೆ, ಕಲ್ಲರು ಇದೆ ಮತ್ತು ಖಾರನೂ ಅಷ್ಟೇ ತುಂಬ ಚೆನ್ನಾಗಿ. ಈ ಗಿಡ ನಾವು ನಾಟಿ ಮಾಡಿ ಒಂದು 60 ದಿನಕ್ಕೆ ಇದು ಹೂವು ಕಾಯಿ ಶುರುವಾಯಿತು. ನಾವು ವಿಶೇಷವಾಗಿ ರಾಸಾಯನಿಕ ಗೊಬ್ಬರಗಳು ಅಂತೇನು ಕೊಟ್ಟಿಲ್ಲ ನಾವು ಇದಕ್ಕೆ. ಅರ್ಕಾಣು ಗೊಬ್ಬರಗಳು ಮತ್ತು ಜೀವಾಣು, ಇದನ್ನೇ ಸೂಕ್ಷ್ಮ ಜೀವಾಣು ಅದನ್ನೇ ಮಿಶ್ರಣನೇ ನಾವು ಮತ್ತು ಮನೇಲಿ ನಾನೇ ಸ್ವಲ್ಪ ಜೀವಾಮೃತ ಆ ಥರದ್ದೆಲ್ಲ ಕೊಟ್ಟು ಬೆಳೆಸಿದ್ದೀವಿ. ಯಾವುದೇ ಥರ ಒಂದು ರಾಸಾಯನಿಕ ಆಗಲಿ ಆಮೇಲೆ ರಾಸಾಯನಿಕ ಗೊಬ್ಬರಗಳಾಗಲಿ ಏನು ಗಿಡ ಕಾಯಿನೂ ತುಂಬ ಚೆನ್ನಾಗಿ ಬಂದಿದೆ, ಗಿಡನೂ ತುಂಬ ಚೆನ್ನಾಗಿದೆ. ಇದು ಈಗಾಗಲೇ ಹಸಿ ತರಕಾರಿಯಾಗಿ ನಾವು ಕೃಷಿ ಸಂತೆಯಲ್ಲಿ ನಾವು 2 ಬಾರಿ ಮಾರಾಟನೂ ಮಾಡಿದ್ದೀವಿ. ಮಾರಾಟಕ್ಕೂ ತುಂಬ ಕಲ್ಲರು ಇದೆಲ್ಲ ತುಂಬ ಯೋಗ್ಯವಾಗಿದೆ ಮತ್ತು ಮನೆ ಬಳಕೆಗೂ ಅಷ್ಟೇ. ಇದು ಎಲ್ಲ ಚೆನ್ನಾಗಿರೋದ್ರಿಂದ ಇಳುವರಿನೂ ಚೆನ್ನಾಗಿ ಬರ್ತಾ ಇದೆ. ಇದು ಕಲ್ಲರೂ ತುಂಬ ಚೆನ್ನಾಗಿದೆ. ಇದನ್ನು ನಮ್ಮ ರೈತರಿಂದ ನಾನು ನಮ್ಮ ರೈತರಿಗೆಲ್ಲ ಹೇಳ್ಬೇಕು ಅಂದ್ಕೊಂಡಿದ್ದೀನಿ. ಬಿತ್ತನೆನೂ ಚೆನ್ನಾಗಿದೆ, ಕಲರು ಚೆನ್ನಾಗಿದೆ, ಮನೆ ಬಳಕೆಗೂ ಬೆಳೆಸ್ಬೋದು ಮತ್ತು ಮಾರಾಟಕ್ಕೂ ಬೆಳೆಸ್ಬೋದು ಅಂತ ನನಗಿದು ಒಂದು ಒಳ್ಳೆ ನಮಗೆ ಉತ್ತಮವಾದ ಒಂದು ರಿಸಲ್ಟ್ ಸಿಕ್ಕಿದೆ ನಮಗಿದು. ನಾನು ನಮ್ಮ ಆಡೋನಹಳ್ಳಿ KVK ನಮ್ಮ ಎಲ್ಲ ವಿಜ್ಞಾನಿಗಳಿಗೂ ನಮ್ಮ ಸುಪ್ರಿಯಾ ಮೇಡಮ್ ಅವ್ರಿಗೂ ಈ ಮೂಲಕ ಧನ್ಯವಾದಗಳನ್ನ ತಿಳಿಸ್ತೀನಿ.